ಅದಕ್ಕೆ 2019ರಿಂದ ರೇಟ್ಸು ರಿವೈಸ್ ಆಗಿರಲಿಲ್ಲ. 2020 ಸುಮಾರು 6 ವರ್ಷದಿಂದ ರೇಟ್ಸು ರಿವೈಸ್ ಆಗಿರಲಿಲ್ಲ. ಸೊ ದಿಸ್ ಈಸ್ ಇದು ಲೈಸೆನ್ಸ್ ಕೂಡ 5 ವರ್ಷಕ್ಕೆ ಇರ್ತದೆ. ಪ್ರತಿ ವರ್ಷ ಲೈಸೆನ್ಸ್ ಅಲ್ಲ, ಒಂದು ಸರಿ ಲೈಸೆನ್ಸ್ ತೊಗೊಂಡ್ರೆ 5 ವರ್ಷವರೆಗೆ ಅವ್ರಿಗೆ ಆ ಲೈಸೆನ್ಸ್ ವ್ಯಾಲಿಡ್ ಇರುತ್ತೆ. ಹೀಗಾಗಿ 6 ವರ್ಷದಿಂದ ರಿವೈಸ್ ಮಾಡಿಲ್ಲ, ಪ್ಲಸ್ ಇದು 5 ವರ್ಷವರೆಗೆ ಇರೋದ್ರಿಂದ ಸೊ ಇದನ್ನು ಸಾಕಷ್ಟು ಅವ್ರ ಅಸೋಸಿಯೇಷನಿಂದನೂ ಕೇಳಿದರು. ಬಟ್ ಈಗಾಗಲೇ 200ಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಂಜಿನಿಯರ್ಸ್ ಎಲ್ಲ ಲೈಸೆನ್ಸನ್ನು ಪಡೆದು ಅವ್ರ ಲೈಸೆನ್ಸ್ ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಏನು ಸಮಸ್ಯೆ ಆಗಲ್ಲ ಅಂತ. ಬೆಂಗಳೂರು ಕಂಪೇರ್ ಮಾಡಿದ್ರೆ ಇದು ಸಹಿ ಆಗಿತ್ತು? ಇಲ್ಲ, ರೇಟ್ಸು 2019ರಿಂದ ರಿವೈಸ್ ಆಗಿರಲಿಲ್ಲ. ಅದಕ್ಕೆ ಸುಮಾರು 6 ವರ್ಷ ಆದಮೇಲೆ ಆಗಿರೋದ್ರಿಂದ ಅದು ಸ್ವಲ್ಪ ಹೈ ಅನ್ನಿಸ್ತಿದೆ. ಸರ್ಕಾರಕ್ಕೆ ಇಲ್ಲ, ಅವ್ರ ಜೊತೆ ಚರ್ಚೆನೂ ಮಾಡಿದ್ದೀವಿ ಇಂಜಿನಿಯರ್ಸ್ ಜೊತೆ. ಮಾನ್ಯ ಪೂಜ್ಯ ಮಹಾಪೌರರು ಕೂಡ ಇದನ್ನು ಮನವಿಯನ್ನು ಸಲ್ಲಿಸಿದರು. ಬಟ್ 6 ವರ್ಷದಿಂದ ಇದು ರೇಟು ರಿವೈಸ್ ಆಗಿರಲಿಲ್ಲ. ಆ ಒಂದು ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಯಾಕಂದರೆ ಇನ್ಕಮ್ ಇರೋದು ಅವರಿಂದ ಅಂತೇಳಿ ಅವ್ರನ್ನ ಹೇಳಿದ್ರು ಸರ್. ಅವ್ರಿಗೆಲ್ಲ ಇಲ್ಲ, ಖಂಡಿತ. ಈಗ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನಿಂದ ಬಿಲ್ಡಿಂಗ್ ಪರ್ಮಿಷನ್ಸ್ ಹಾಕ್ತಾರೆ, ಆಮೇಲೆ ಅವರಿಂದ ಡೆವಲಪ್ಮೆಂಟ್ ಚಾರ್ಜಸ್ ನಮ್ಮ ಕಾರ್ಪೊರೇಷನ್ಗೆ ಬರ್ತದೆ. ನಾವು ಕೂಡ ಅಷ್ಟೇ ಅವ್ರಿಗೆ ಬೇಗ ಸ್ಪೀಡಾಗಿ ನಾವು ನಮ್ಮ ಕಡೆಯಿಂದ ಪರ್ಮಿಷನ್ಸ್ ಇಶ್ಯೂ ಮಾಡ್ತೀವಿ. ಸೊ ಒಂದು ಬಿಲ್ಡಿಂಗ್ ರೆಡಿ ಆಗೋದ್ರಿಂದ ಭಾಳಷ್ಟು ಲೇಬರ್ ಕ್ಲಾಸ್ದವ್ರಿಗೆ ಕೆಲಸ ಸಿಗುತ್ತೆ. ಸೊ ಕಾಂಕ್ರೀಟ್ ಮಟೀರಿಯಲ್ಸ್ ಎಲ್ಲ ಸೇಲ್ ಆಗುತ್ತೆ. ಸೊ ಇಟ್ಸ್ ಅ ಸರ್ಕ್ಯುಲೇಷನ್, ಇಟ್ಸ್ ಅ ಪ್ರಾಪರ್ ಬಿಸ್ನೆಸ್. ಸೊ ನಮ್ಮ ಸಿಟಿಗೂ ಕೂಡ ಒಳ್ಳೆಯದು. ಸೊ ಆ ರೀತಿಯಿಂದ ನಾವು ಭಾಳ ಸರಳೀಕರಣ ಮಾಡಿದ್ದೀವಿ ಬಿಲ್ಡಿಂಗ್ ಪರ್ಮಿಷನ್ಸ್ ಇಶ್ಯೂ ಮಾಡೋದನ್ನು. ಸೊ 6 ವರ್ಷದಿಂದ ಅದು ರೈಸ್ ಮಾಡಿರಲಿಲ್ಲ, ಮತ್ತು ಇದು 5 ವರ್ಷ ವ್ಯಾಲಿಡಿಟಿ ಇರೋದ್ರಿಂದ ಸೊ ಅದು ಅಷ್ಟೊಂದು ಹೊರೆ ಆಗಲ್ಲ ಅನ್ಸುತ್ತೆ. ಹಿಂದೆಲ್ಲ 1 ವರ್ಷ ಇತ್ತು, ಈ ವರ್ಷ 5 ವರ್ಷದವರೆಗೂ ಇದೆ ವ್ಯಾಲಿಡಿಟಿ.